ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್ ಏನಂತ ಕೇಳಿದರೆ, ಇವಾಗ ಮ್ಯಾಥ್ಸ್ ಎಕ್ಸಾಮ್ ಆಗಿದೆ, KCET ಮ್ಯಾಥ್ಸ್ ಆ್ಯಂಡ್ ಬಯೋ ಆಗಿದೆ. ಬೆಳಗ್ಗೆ ಮಾರ್ನಿಂಗ್ ಬಯೋ ಆಗಿತ್ತು. ಸೊ ಇದರಿಂದ ನಾನು ಯಾಕೀಗ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಕೇಳಿದರೆ, ಎಲ್ಲರಿಗೊಂದು ಡೌಟ್ ಇದೆ, ಡಿಲೀಟೆಡ್ ಪೋರ್ಷನ್ಸಿಂದ ಕ್ವಶನ್ಸ್ ಬಂದಿದೆ ಅಂತ. ಎಸ್, ಬಯೋಲಜಿಯಿಂದ 11 ಕ್ವಶನ್ಸ್ ಡಿಲೀಟೆಡ್ ಪೋರ್ಷನ್ಸಿಂದ ಬಂದಿದೆ ಅಂತ ನ್ಯೂಸ್ ಇದೆ. ಆ್ಯಂಡ್ ಫ್ರಮ್ ಮ್ಯಾಥ್ಸಿಂದ ಡಿಫ್ರೆನ್ಸಿಯೇಷನಲ್ಲಿ ಡಿಫ್ರೆನ್ಸಿಯೇಷನ್ ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಆ್ಯಕ್ಚುಲಿ ಇಟ್ಸ್ ಅ ಡಿಲೀಟೆಡ್ ಪೋರ್ಷನ್. ಇಂಟಿಗ್ರೇಷನಲ್ಲಿ ಸಮ್ ಆಫ್ ಲಿಮಿಟ್ಸ್ ಅದನ್ನು ಕೇಳಿದ್ದಾರೆ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಆ್ಯಂಗಲ್ ಬಿಟ್ವೀನ್ ಟು ಅದನ್ನು ಕೇಳಿದ್ದಾರೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲೇ. ಅದಾದಮೇಲೆ 3Dಯಲ್ಲಿ ಪ್ಲೇನ್ಸ್ ಮೇಲೆ ಕ್ವಶನ್ ಕೇಳಬಾರ್ದಿತ್ತು, ಅದನ್ನು ಕೇಳಿದ್ದಾರೆ. ಆ್ಯಂಡ್ ಪ್ರೊಬಾಬಿಲಿಟಿಯಲ್ಲೂ ಹಾಗೆ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್, ರ್ಯಾಂಡಮ್ ವೇರಿಯಬಲ್ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಆಯಿತಾ, ಆ್ಯಕ್ಚುಲಿ ಅವ್ರು ಏನು ಹೇಳಿದ್ದಾರೆ, ಡಿಲೀಟೆಡ್ ಪೋರ್ಷನ್ಸ್ ಎಲ್ಲ ಆಸ್ ಪರ್ ದ NCERT ನಾವು ಫಾಲೋ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಟ್ ಪ್ರೀವಿಯಸ್ ಡೇ ಹಿಂದಿನ ದಿನ ಅವರು ಮೇಡಮ್ ಒಂದು ಲೈವಲ್ಲಿ ಬಂದಾಗ ಆವಾಗ ಹೇಳಿದರು ಡಿಲೀಟೆಡ್ ಪೋರ್ಷನ್ ಅಲ್ಲ, ಕಂಪ್ಲೀಟ್ ಇದೆ ಅಂತ. ಬಟ್ ಅದು ಪ್ರೀವಿಯಸ್ ಡೇ ಬಂದಂಥ ನ್ಯೂಸ್ ಅದು. ಬಟ್ ಅಲ್ಲಿವರೆಗೂ ಕೂಡ ಇವರು ಡಿಲೀಟೆಡ್ ಪೋರ್ಷನ್ಸ್ ಅಲ್ಲ, ಬೇಸ್ಡ್ ಆನ್ NCERT ಅಂತ ಹೇಳ್ಕೊಂಡು ಈಗ ಇದು ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಕ್ವಶನ್ಸ್ 8 ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಪೇಪರ್ ಟಫ್ ಇದ್ದಿತ್ತು ಅಂದ್ಕೊಳ್ತೇನೆ. KCET ಕಾಮನ್ ಆಗಿ ಟಫ್ ಇರುತ್ತಾ, ಬಟ್ ಒಂದು ಲೆವೆಲಿಗೆ ಸ್ಕೋರ್ ಮಾಡಲಿಕ್ಕೆ ಏನು ಕಷ್ಟ ಇರಲಿಲ್ಲ. ಬಟ್ ಗೈಸಲ್ಲಿ ಕೆಲವೊಂದಿಷ್ಟು ಡಿಲೀಟೆಡ್ ಪೋರ್ಷನ್ಸಿಂದ ಬಂದಿದೆ. ಅದರ ಬಗ್ಗೆ ಇನ್ನೇನು ನಿರ್ಧಾರ ತಗೊಳ್ತಾರಂತ ನಾವಿನ್ನು KE ನೋಡಬೇಕಷ್ಟೇ. KE ಅವರು ಏನು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ? ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಯಾರಿಗೂ ಯೂಸ್ ಇಲ್ಲ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ 8 ಮಾರ್ಕ್ಸ್ ಗ್ರೇಸ್ ಎಲ್ಲರಿಗೂ ಹೋಗುತ್ತೆ. ಸೊ ಅದು ಏನು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಗ್ರೇಸ್ ಕೊಡ್ತಾರಾ ಅಥವಾ ಬೇರೆ ಏನಾದರೂ ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆ ಇದು ಮಾಡ್ತಾರೆ ಗೊತ್ತಿಲ್ಲ. ಅದನ್ನು KE ಅವರು ಡಿಸಿಷನ್ ತಗೊಂಡಾಗ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಆಯಿತಾ, ಗ್ರೇಸ್ ಅವ್ರ ಎಲ್ಸ್ ಆಲ್ಟರ್ನೇಟಿವ್ ಆಗಿ ಏನಾದರೂ ಇದು ಮಾಡ್ತಾರೆ ಗೊತ್ತಾಗುತ್ತೆ. ಬಟ್ ಗ್ರೇಸ್ ಮಾಡಿದರೆ ಯಾರಿಗೂ ಯೂಸ್ ಇಲ್ಲ ಸ್ಟೂಡೆಂಟ್ಸ್, ಯಾಕಂದರೆ 8 ಮಾರ್ಕ್ಸ್ ಎಲ್ಲರಿಗೂ ಬರುತ್ತೆ. ಸೊ ಅಂದರೆ ಡಿಲೀಟೆಡ್ ಪೋರ್ಷನ್ಸಿಂದ, ಬಿಕಾಸ್ ಹಿಂದಿನ ಡೇ ಅವರು ಮೇಡಮ್ ಬಂದು ಹೇಳಿದ್ದಾರೆ ಡಿಲೀಟೆಡ್ ಪೋರ್ಷನ್ಸೇ ಇಲ್ಲ, ಎಲ್ಲದೂ ಇದೆ ಅಂತ ಹೇಳಿದರು. ಬಟ್ ಫಸ್ಟಿಗೆ ಹೇಳಿದವರು NCERTನ ಫಾಲೋ ಮಾಡ್ತೀವಿ ಅಂತ ಹೇಳಿದ್ರು. NCERT ಫಾಲೋ ಮಾಡಿದರೆ ಇಟ್ಸ್ ಫ್ರಮ್ ಡಿಲೀಟೆಡ್ ಪೋರ್ಷನ್ಸ್ ಅಲ್ವಾ. ಸೊ ನೋಡೋಣ KE ಅವರು ಏನು ಇದು ಮಾಡ್ತಾರಂತ ಡಿಸೈಡ್ ಮಾಡ್ತಾರಂತ ನೋಡೋಣ. ಇದೇ ಸೇಮ್ ಟೈಪ್ ನಾಳೆನೂ ಕೂಡ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲೂ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇದೆ ಸ್ಟೂಡೆಂಟ್ಸ್. ಡಿಲೀಟೆಡ್ ಪೋರ್ಷನ್ಸಿಂದ ಬರೋ ಚಾನ್ಸಸ್ ಇದೆ. ಓಕೆ, ನೀವು ಟು ಬಿ ಇನ್ ಸೇಫರ್ ಸೈಡ್ ಎಷ್ಟಾಗುತ್ತೆ ಅಷ್ಟು ಓದ್ಕೊಳ್ಳಿ. ಡಿಲೀಟೆಡ್ ಪೋರ್ಷನ್ಸಿಂದನೂ ಓದ್ಕೊಳ್ಳಿಕ್ಕಾದರೆ ಓದ್ಕೊಳ್ಳಿ, ಅದ್ರ ಬಗ್ಗೆ ಟೆನ್ಷನ್ ತಗೊಬೇಡಿ. ಆಯಿತಾ, ಅದನ್ನು ಅವರು ಡಿಸೈಡ್ ಮಾಡ್ತಾರೆ. ಯಾಕಂದರೆ ಎಲ್ಲರೂ ಸ್ಟೂಡೆಂಟಿಗೂ ಇದು ಪ್ರಾಬ್ಲಮ್ ಆಗಿದೆ. ಯಾರು ಕೂಡ ಡಿಲೀಟೆಡಿಂದ ಓದಲಿಲ್ಲ. ಯಾರಿಗೆ ಗೊತ್ತಿದ್ದಿತ್ತು ಕ್ವಶನ್ ಪೇಪರ್ ಸೆಟ್ ಮಾಡ್ಲಿಕ್ಕೆ ಹೋದವರು ಅವರು ಸ್ಟೂಡೆಂಟಿಗೆ ಹೇಳಿರ್ಬೋದೇನೋ ಗೊತ್ತಿಲ್ಲ. ಬಟ್ ದಿಸ್ ಇನ್ಫಾರ್ಮೇಷನ್ ಯಾರಿಗೂ ಇರಲಿಲ್ಲ. ನೋಡೋಣ ಗ್ರೇಸ್ ಕೊಡ್ತಾರೆ ಏನಂತ ನೋಡೋಣ, ಅದನ್ನು ಕಾದು ನೋಡೋಣ. ಬಟ್ ಇವಾಗ ಸದ್ಯಕ್ಕೆ ಯಾರು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ಸದ್ಯಕ್ಕೆ ಈಗ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಓದ್ಕೊಳ್ಳಿ. ನಾಳೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಿಂದ ಕೂಡ ಡಿಲೀಟೆಡ್ ಪೋರ್ಷನ್ಸಿಂದ ಬರುವಂಥ ಚಾನ್ಸಸ್ ಇದೆ ಅಂದ್ಕೊಳ್ತೇನೆ ನಾನು. ಯಾಕಂತ ಕೇಳಿದ್ರೆ ಆ ಮೇಡಮ್ ಹೇಳಿದ ಪ್ರಕಾರ ಇರುತ್ತೆ ಅಂತ ಅಂದ್ಕೊಳ್ತೇನೆ. ಸೊ ಅದನ್ನು ಟೈಮ್ ಸಿಕ್ಕರೆ ಅದನ್ನು ಓದಲಿಕ್ಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಓಕೆ, ಬಟ್ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ನಾಳೆ ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ, ಅದನ್ನು ಓದ್ಕೊಳ್ಳಿ. ನೋಡೋಣ ಮತ್ತೇನೇನಾಗುತ್ತೆ. ಎಲ್ರಿಗೂ ಕಷ್ಟ ಆಗಿದೆ, ಅಂದರೆ ಕಷ್ಟ ಅಂದರೆ ಮೀಡಿಯಮ್ ಲೆವೆಲಲ್ಲಿ ಇದ್ದಿತ್ತು. ಸೊ ಡೋಂಟ್ ವರಿ, ಅದನ್ನು ಬಿಡಿ. ನಾಳೆದು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಆಯಿತಾ, ಡೋಂಟ್ ವರಿ ಗೈಸ್. ನಾಳೆದು ಎಕ್ಸಾಮ್ ಎಲ್ಲರೂ ಪ್ರಿಪೇರ್ ಆಗಿ ಅದನ್ನು ಓದಿ ಮತ್ತೇನಂತ ನೋಡೋಣ. ಓಕೆ, ಧನ್ಯವಾದ ಸ್ಟೂಡೆಂಟ್ಸು. ನಾನು ಮತ್ತೆ ಸಿಗ್ತೇನೆ ಆ್ಯಂಟಿ ಕೋಚಿಂಗ್ ಅಕಾಡೆಮಿಯಿಂದ. ನಿಖಿಲೇಶ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.